ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ 75ನೇ ಘಟಿಕೋತ್ಸವಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಚಾಲನೆ ನೀಡಿದರು. ಇಸ್ರೋ ಮಾಜಿ ಅಧ್ಯಕ್ಷ ಡಾ ಎಎಸ್ ಕಿರಣ್ ಕುಮಾರ್, ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್, ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಎಂ ಖಾನ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಕರ್ನಾಟಕದ ಮುಖ್ಯ ಚುನಾವಣಾ ಆಯುಕ್ತ ಜಿಎಸ್ ಸಂಗ್ರೇಶಿ ಸೇರಿದಂತೆ ಹಲವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಇದೇ ವೇಳೆ ರಾಜ್ಯಪಾಲರು ಭಾರತ ಜಾಗತಿಕವಾಗಿ ಉದಯೋನ್ಮುಖ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ. ಯುವಜನ ರಾಷ್ಟದ ಭವಿಷ್ಯದ ಶಿಲ್ಪಿಗಳು, ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಸಾಮರ್ಥ್ಯ ಹೊಂದಿದ್ದಾರೆ. ತ್ವರಿತ ಬದಲಾವಣೆ, ತಂತ್ರಜ್ಞಾನ, ನಾವೀನ್ಯತೆ, ಜಾಗತಿಕ ಸ್ಪರ್ಧೆ, ಕೃತಕ ಬುದ್ದಿಮತ್ತೆ, ದತ್ತಾಂಶ ವಿಜ್ಞಾನ, ಜೈವಿಕ ತಂತ್ರಜ್ಞಾನ, ಹಸಿರು ಇಂಧನ, ಸೈಬರ್ ಭದ್ರತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ವ್ಯಾಪಕ ಅವಕಾಶಗಳು ಸೃಷ್ಟಿಯಾಗುತ್ತಿವೆ. ನಿರಂತರ ಕೆಲಕಿಯ ಮನೋಭಾವ, ಸಾಮಾಜಿಕ ಪ್ರಜ್ಞೆಯ ಜೊತೆಗೆ ವಿಜ್ಞಾನಿಗಳು ಜ್ಞಾನ ಮತ್ತು ಕೌಶಲ್ಯಗಳನ್ನು ನವೀಕರಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಗೌರವ ಡಾಕ್ಟರೇಟ್ ಪಡೆದ ಒಡಿಶಾದ ಭುವನೇಶ್ವರದ ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಸಂಸ್ಥಾಪಕ ಡಾ ಅಚ್ಯುತ ಸಮಂತ, ಧಾರವಾಡ ವಿಶ್ವವಿದ್ಯಾಲಯ ತಮ್ಮ ಸೇವೆಯನ್ನು ಗುರುತಿಸಿ ಅಭಿನಂದಿಸಿರುವುದಕ್ಕೆ ಸಂತಸವಾಗಿದೆ ಎಂದರು. फर्स्ट फाइनल किट यूनिवर्सिटी में हुआ था. हम लोग का ऑनरेबल नीता अंबानी मैम किट किस में आए थे, 8 घंटा ठहरे थे. तो ऐसे भगवान का कृपा से सारा दुनिया का हिज होलीनेस दलाई लामा जी से लेके बिल गेट से लेके सब लोग बहुत, बिकॉज उतना बड़ा काम हम लोग कर रहे हैं जिसके वजह से सारा दुनिया प्यार करते हैं. 9 ಚಿನ್ನದ ಪದಕ ಪಡೆದ ಆದಿತ್ಯ ಅಲಿಗರ್, ಪತ್ರಿಕೋದ್ಯಮ ತಮ್ಮ ಆಸಕ್ತಿಯಾಗಿ ಇದ್ದು ಅದಕ್ಕಾಗಿ ಕಷ್ಟಪಟ್ಟು ಅಧ್ಯಯನ ನಡೆಸಿದ್ದು ಪ್ರಾಯೋಗಿಕವಾಗಿಯೂ ತೊಡಗಿಸಿಕೊಳ್ಳುತ್ತಿರುವುದಾಗಿ ತಿಳಿಸಿದರು. ಅದು ತಮಗೆ ಚಿನ್ನದ ಪದಕ ಪಡೆಯಲು ಸಹಾಯವಾಯಿತು. ಭವಿಷ್ಯದಲ್ಲಿ ಸಂಶೋಧನೆಗಳತ್ತ ಆಸಕ್ತಿ ವಹಿಸುವುದಾಗಿ ಹೇಳಿದರು. ರಾಮದುರ್ಗ ತಾಲೂಕು, ಬೆಳಗಾವಿ ಜಿಲ್ಲೆ. ನನ್ನ ಹೆಸರು ಸಿಂಧು. ಗಣಿತದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯಬೇಕೆಂಬುದು ತಮ್ಮ ಕನಸಾಗಿತ್ತು. ಅಧ್ಯಾಪಕರು ಉತ್ತಮ ಬೆಂಬಲ ನೀಡಿದರು. ಬದ್ಧತೆ ಹಾಗೂ ಪರಿಶ್ರಮದಿಂದಾಗಿ 10 ಚಿನ್ನದ ಪದಕ ಪಡೆದಿರುವುದಾಗಿ ತಿಳಿಸಿದರು. ಹಾರ್ಡ್ ವರ್ಕ್ ಡೆಡಿಕೇಶನ್ ಇಂದ 10 ಗೋಲ್ಡ್ ಮೆಡಲ್ಸ್ ಪಡೆದೇನಿ.